ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತಿನ KEAದಿಂದ ಅಪ್ಡೇಟ್ ಬಗ್ಗೆ ಮಾಹಿತಿ ಇರುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಇವತ್ತಿನ ಅಪ್ಡೇಟ್ ಏನು ಅಂತಂದರೆ, ನೀಟಿಗೆ ಸಂಬಂಧಿಸಿದಂಥ ಅಪ್ಡೇಟನ್ನು ಮಾಡಲಾಗಿದೆ. ಆದರೆ ನೀಟಿಗೆ ಅದು ಏನು ಸಂಬಂಧಿಸಿದಂಥ ಅಪ್ಡೇಟ್ ಮಾಡಲಾಗಿದೆ ಅಂತಂದರೆ, ನೀಟಿಗೆ ಈಗಾಗಲೇ ಒಂದು ನೀಟ್ ಪ್ರಕ್ರಿಯೆನ ಇದನ್ನು ಮಾಡಿಕೊಳ್ಳೋಕ್ಕೆ ಅಂದರೆ ಅರ್ಜಿಗಳನ್ನು ನೋಂದಾಯಿಸಿ ನೀಟ್ ರೋಲ್ ಲಿಂಕ್ ಅಪ್ಡೇಟನ್ನು ಮಾಡಲಾಗಿದೆ. ಈಗ ಯಾರೆಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ನೋಂದಾಯಿಸಿದ್ರು ಅವರುಗಳಿಗೆ ನೀಟ್ ರೋಲ್ ಲಿಂಕನ್ನು ಕೊಟ್ಟಿದ್ದಾರೆ. ಇದ್ರ ಮುಖಾಂತರ ಅವ್ರು ಏನು ಮಾಡ್ಬೋದು, ತಮ್ಮ ಒಂದು ಮುಂದಿನ ಸ್ಟೆಪ್ಪಿಗೆ ಬೇಕಾಗಿರುವಂತಹ ಒಂದು ಅಪ್ಡೇಟನ್ನು ಇಲ್ಲಿ ನೋಡ್ಕೋಬೇಕಾಗತ್ತೆ. ಎರಡನೇದಾಗಿ ನಮ್ಮ KE ವಿದ್ಯಾರ್ಥಿಗಳಿಗೆ, BS ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಈಗಾಗಲೇ ಟೈಮ್ ಟೇಬಲನ್ನು ಕೊಟ್ಟಿದ್ದಾರೆ. ಮೂಕ್ ರಿಸಲ್ಟ್ ನಿಮಗೆ 7ನೇ ತಾರೀಕಿಗೆ ಬರುತ್ತೆ. ಇಲ್ಲಿ ನೋಡ್ಬೋದು, ಆ್ಯಸ್ ಪರ್ ದ ನೋಟಿಫಿಕೇಷನ್ ಏನಾಗುತ್ತೆ ಅಂದರೆ, ನಿಮಗೆ 7ನೇ ತಾರೀಕಿಗೆ ಪಬ್ಲಿಕೇಶನ್ಸ್ ಆಫ್ ಫಸ್ಟ್ ರೌಂಡ್ ಮೂಕ್ ರಿಸಲ್ಟ್ ಅಂತ ಬರುತ್ತೆ. ಆ ಮೂಕ್ ರಿಸಲ್ಟ್ ಬಂದ ಮೇಲೆ ನಿಮಗೆ 9ನೇ ತಾರೀಕಿನಿಂದ ಮತ್ತೇನು ಮಾಡ್ಬೋದು ಅಂದರೆ, ನೀವು ಈಗಾಗಲೇ ನೀವು BS ನರ್ಸಿಂಗ್ ಆಪ್ಷನ್ ಎಂಟ್ರಿ ಮಾಡಿದರೆ ನೀವು ಮತ್ತೇನು ಮಾಡ್ಬೋದು, ಆಯುಷ್ ಕೋರ್ಸ್ಗಳನ್ನು ಮತ್ತು ದಂತ ವೈದ್ಯಕೀಯ ಮತ್ತು ವೈದ್ಯಕೀಯ, ಅದರಲ್ಲಿ BHMS, BAMS, MBBSಗಳನ್ನು ಇಲ್ಲಿ ನೀವು ಮತ್ತೆ ಆ್ಯಡ್ ಮಾಡ್ಬೋದು. ಚಾನ್ಸಸನ್ನು ಕೊಟ್ಟಿದ್ದಾರೆ. ರಿಮೂವ್, ಆ್ಯಡ್, ಸೇರಿಸಲು, ಅಳಿಸಲು, ಬದಲಾಯಿಸಲು ನೀವು ಅವಕಾಶ ಕೊಡಲಾಗಿದೆ. ಫಾರ್ ಎಕ್ಸಾಂಪಲ್, ನೀವು ಇವಾಗ BS ನರ್ಸಿಂಗ್ ಅಷ್ಟೇ ಮಾಡಿದಿರಿ, ನಿಮಗೇನೋ ಮನಸ್ಸು ಬಂತು B ಫಾರ್ಮ ಆ್ಯಡ್ ಮಾಡ್ಬೇಕಂತ. B ಫಾರ್ಮನ್ನು ನೀವು 9ನೇ ತಾರೀಕಿನಿಂದ 11ನೇ ತಾರೀಕು ತನಕ ಆ್ಯಡ್ ಮಾಡ್ಬೋದು. ಇದು ಮೂಕ್ ರಿಸಲ್ಟ್ ಬಂದ ನಂತರ. ಮೂಕ್ ರಿಸಲ್ಟ್ 7ನೇ ತಾರೀಕಿಗೆ ಬರುತ್ತೆ. ಅಂದರೆ ಇನ್ನೂ ನಿಮ್ಮಲ್ಲಿ 2 ದಿನ ಕಾಲಾವಕಾಶ ಇದೆ. ಓಕೆ, ನಾಳೆ 5 ಆಗುತ್ತೆ, 6 ಆಗುತ್ತೆ, 7, 8, ಓಕೆ, 7 ತಾರೀಕು. ಓಕೆ, ಹೀಗಾಗಿ ನೀವು ಇನ್ನೂ 2 ದಿನ ಕಾಯಬೇಕಾಗುತ್ತೆ. 2ನೇದ ಬೆಳಿಗ್ಗೆ, ಅದು 7ನೇ ತಾರೀಕಿಗೆ ಮಧ್ಯಾಹ್ನ ಮೇಲೆ ನಿಮಗೆ ಮೂಕ್ ರಿಸಲ್ಟ್ ಅಲಾಟ್ಮೆಂಟ್ ಆಗುತ್ತೆ. ಅದು ಬಂದ ಮೇಲೆ ನೀವು ಡಿಸೈಡ್ ಮಾಡ್ಕೋಬೋದು, ಆ್ಯಡ್ ಮಾಡಬೇಕು ಅಥವಾ ರಿಮೂವ್ ಮಾಡಬೇಕು, ಅಥವಾ ಇನ್ನೂ ಕೋರ್ಸ್ಗಳನ್ನು, ಬೇರೆ ಕೋರ್ಸ್ಗಳನ್ನು ಚಾಯ್ಸ್ ಮಾಡ್ಕೋಬೇಕಂತ. ಆದರೆ ಇದರ ಜೊತೆಗೆ ನಮ್ಮ BPT ಮತ್ತು AHS ವಿದ್ಯಾರ್ಥಿಗಳಿಗೆ ಯಾವುದೇ ಥರಂಥ ಅಪ್ಡೇಟ್ ಇರೋದಿಲ್ಲ. ಯಾಕಂದರೆ ನಿಮ್ಮಗಳಿಗೆ ಸಪ್ರೇಟಾಗಿ ಕೌನ್ಸಿಲಿಂಗ್ ಮಾಡೋದ್ರಿಂದ ನೀವು ಕಾಯಬೇಕಾಗತ್ತೆ. ಇನ್ನೂ ಒಂದು ಈ ಮಂತ್ ಲಾಸ್ಟ್ ಎಂಡಿಂಗ್ ತನಕ ಏನಾದರೂ ನೋಟಿಸ್ ಬಿಡ್ಬೋದು. ಇಲ್ಲಪ್ಪ ಅಂತಂದರೆ ಮುಂದಿನ ತಿಂಗಳು ನಿಮ್ಗೆ ಏನಾಗ್ಬೋದು ಅಂದರೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಸ್ಟಾರ್ಟ್ ಆಗ್ಬೋದು.